ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವೆಲ್ಲವೂ ಎಲ್ಲ ಚೆನ್ನಾಗಾಗಬೇಕು ಅಂತ ಬಯಸ್ತಾ ಇರ್ತೀವಿ. ಆದರೆ ನಾವು ಅಂದ್ಕೊಂಡಾಗ ಆಗ್ತಾ ಇರಲ್ಲ. ಯಾಕೆ? ನಮ್ಮ ಅನುಷ್ಠಾನಗಳು ಸರಿಯಾಗಿರಲ್ಲ. ಯಾವ ಮಾಸದಲ್ಲಿ ಏನು ಮಾಡಬೇಕು ಅನ್ನೋದು ನಮಗೆ ತಿಳಿದಿರೋಲ್ಲ. ಎಲ್ಲರೂ ಕೂಡ ಕಷ್ಟವನ್ನು ಪಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಏನೇನು ಕಷ್ಟ ಇರುತ್ತೆ? ದುಡ್ಡಿಲ್ಲ ಅನ್ನುವ ಸಮಸ್ಯೆ ಬಹಳ ಜನರಿಗೆ ಇರುತ್ತೆ. ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಕಡಿಮೆ ಅನಿಸುತ್ತೆ ಕೆಲವ್ರಿಗೆ ದುಡ್ಡೇ ಹುಟ್ಟಲ್ಲ. ಏನು ಮಾಡಬೇಕು, ಯಾವ ರೀತಿ ದುಡ್ಡು ಬರೋದು, ಅದಕ್ಕೆ ದಾರಿನೇ ಸಿಗಲ್ಲ. ಈ ಥರ ಹಲವು ರೀತಿಯ ಸಮಸ್ಯೆಗಳು ಅನೇಕ ಜನರಿಗೆ ಇರುತ್ತೆ. ಅದರಲ್ಲೆಲ್ಲ ಉತ್ತಮ ಪರಿಹಾರ ಅಂದ್ರೇನು? ಲಕ್ಷ್ಮೀ ಆರಾಧನೆಗೆ ಮಹತ್ವ ಕೊಟ್ಟಿದ್ದಾರೆ. ಲಕ್ಷ್ಮೀ ದೇವಿಯನ್ನು ನಾವು ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತೀವೋ ಅಷ್ಟು ಬೇಗ ಲಕ್ಷ್ಮಿ ನಮ್ಮನ್ನು ಅನುಗ್ರಹಿಸ್ತಾಳೆ. ಆ ರೀತಿಯಲ್ಲಿ ಮಾಸಗಳಲ್ಲಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಮಾಸಾನಾಂ ಮಾರ್ಗಶೀರ್ಷೋಹಂ ಅಂಥೇಳಿ. ಮಾಸಗಳಲ್ಲಿ ನನ್ನ ವಿಭೂತಿ ರೂಪ ಯಾವ ಮಾಸದಲ್ಲಿದೆ ಅಂದರೆ ಯಾವಾಗ ನಾನು ವಿಶೇಷವಾಗಿ ಅನುಗ್ರಹ ಮಾಡ್ತೀನಿ ಅಂದಾಗ ಮಾರ್ಗಶೀರ್ಷ ಮಾಸದಲ್ಲಿ ಯಾರು ತಪ್ಪದೆ ಲಕ್ಷ್ಮೀ ದೇವಿಯನ್ನು ಹಾಗೆ ನಾರಾಯಣನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ವಿಶೇಷ ಅನುಗ್ರಹ ಆಗುತ್ತೆ. ಈ ನಿಟ್ಟಿನಲ್ಲಿ ಮಾರ್ಗಶಿರ ಮಾಸದ ಪ್ರತಿ ಶುಕ್ರವಾರ ಅಲ್ಲ, ಅದರ ಪ್ರತಿ ಗುರುವಾರ ಅನ್ನೋದು ಬಹಳ ವಿಶೇಷ ಅಂತ. ಶುಕ್ರವಾರ ಹಾಗಂತ ಲಕ್ಷ್ಮೀ ಪೂಜೆ ಮಾಡಬಾರ್ದು ಅಂತಿಲ್ಲ, ಆದರೆ ಗುರುವಾರನೂ ಸೇರಿಸ್ಕೊಂಡು ಮಾಡಿ ಅಂತ ಅರ್ಥ. ಹಾಗಾದರೆ ಮಾರ್ಗಶಿರ ಮಾಸದ ಪ್ರತಿ ವಾರದ ಗುರುವಾರದಂದು ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆ ಬಂದಿದೆ. ಇದಕ್ಕೆ ಹಿನ್ನೆಲೆಯಾಗಿ ಪೌರಾಣಿಕ ಘಟನೆ ಇದೆ. ಸುಮ್ಮನೆ ಹಾಗೆ ಮಾರ್ಗಶಿರ ಲಕ್ಷ್ಮೀ ವ್ರತ ಅಂತ ಲೋಕದಲ್ಲಿ ಬಂದಿದ್ದಲ್ಲ. ಹಾಗಾದರೆ ಈ ವ್ರತವನ್ನು ಯಾರು ಅನುಷ್ಠಾನ ಮಾಡಿದ್ದಾರೆ ಅಂತಂದಾಗ ಪುರಾಣದಲ್ಲಿ ಒಂದು ಸಣ್ಣ ಘಟನೆ ಹೇಳ್ತಾರೆ. ಏನಂದರೆ, ಒಬ್ಬ ರಾಜ ಭದ್ರಶ್ರವ ಅಂತ ಅವನ ಹೆಸರು. ಅವನಿಗೆ ಒಬ್ಬ ಪತ್ನಿ ಇರ್ತಾಳೆ. ಇಬ್ಬರಿಗೂ ಒಳ್ಳೆ ಐಶ್ವರ್ಯ. ಸಹಜವಾಗಿ ರಾಜ ರಾಣಿ ಮೆರಿತಾ ಇರ್ತಾರೆ. ಏನೋ ಹಿಂದಿನ ಜನ್ಮದ ಪುಣ್ಯ ಅಂತ ಕಾಣುತ್ತೆ. ಬಹಳ ಮೆರಿತಾ ಇರ್ತಾರೆ. ಒಂದು ದಿವಸ ಹೀಗೆ ಒಬ್ಬಳು ಬರ್ತಾಳೆ, ಮುದುಕಿ ರೂಪದಲ್ಲಿ ಬರ್ತಾಳೆ. ಬಂದು ತಾನು ಒಬ್ಬ ದಾಸಿ ಹತ್ರ ಹೇಳ್ತಾಳೆ. ಸೀದಾ ರಾಣಿ ಸಿಗೋದಿಲ್ಲ, ದಾಸಿ ಸಿಗ್ತಾಳೆ. ಸಿಕ್ಕಿದಾಗ, ನೋಡು, ನಾನು ಬಂದಿರೋದೇ ಈ ರಾಜ್ಯದ ಉದ್ಧಾರಕ್ಕೆ ಅಂತ. ಆಗ ದಾಸಿ ಬೇರೆ ರೀತಿ ಯೋಚನೆ ಮಾಡಲಿಲ್ಲ. ಬೇರೆಯವರಾದರೆ ಏನು ಯೋಚನೆ ಮಾಡ್ತಾರೆ? ಆ ರಾಣಿ ಅರಮನೆ ಹತ್ರ ಬಂದು ಈ ಥರ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಂದರೆ ಏನೋ ಒಂದು ದುರುದ್ದೇಶದಿಂದ ಬಂದಿದ್ದಾಳೆ ಅಂತ ಅರ್ಥ. ಏನೋ ಇವಳಿಗೆ ಬೇಕಾಗಿದೆ, ಅದಕ್ಕೋಸ್ಕರ ಬಂದು ಏನೋ ಉದ್ಧಾರ ಮಾಡ್ತೀನಿ ಅಂತ ಬಂದಿದ್ದಾಳೆ. ನೋಡಿದ್ರೆ ಅರಮನೆಯಲ್ಲಿ ರಾಜನೂ ಚೆನ್ನಾಗಿದ್ದಾನೆ, ರಾಣಿನೂ ಚೆನ್ನಾಗೇ ಇದ್ದೇ ಇದ್ದಾಳೆ, ಏನಾಗಬೇಕಾಗಿದೆ ಕೆಲಸ? ಆದರೆ ಅವಳು ಹೇಳ್ತಾಳೆ, ಇಲ್ಲ, ಒಳ್ಳೇದಾಗತ್ತೆ ನಾನು ಬಂದಿರೋದ್ರಿಂದ, ಯೋಚನೆ ಮಾಡಿ. ಸರಿ ಆಯಿತು ಹೇಳಿ ಅಂತ ಆ ದಾಸಿ ಆ ಮುದುಕಿ ಹತ್ರ ಕೇಳ್ತಾಳೆ. ಕೇಳಿದಾಗ ಅವಳು ಹೇಳ್ತಾಳೆ, ಆ ವೃದ್ಧ ರೂಪದ ಮುದುಕಿ, ಏನಿಲ್ಲ, ನಾನು ಬಂದಿದ್ದ ಉದ್ದೇಶ ಇಷ್ಟೇ, ಪ್ರಜೆಗಳಿಗೆಲ್ಲ ಒಳ್ಳೆಯದಾಗಬೇಕು. ಈಗಾಗಲೇ ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ರಾಜರಾಣಿ ಸೇರಿ, ಆದರೆ ಇನ್ನೂ ಒಳ್ಳೆಯದಾಗಬೇಕಾಗಿದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಸರಿ ಮುಂದುವರಿಸಿ ಅಂತ. ಸರಿ ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡಿದ್ಲು. ಏನಿಲ್ಲ, ಅದು ನಿಮ್ಮ ರಾಣಿ ಇವತ್ತಿನ ದಿವಸ ಏನು ಐಶ್ವರ್ಯವನ್ನು ಪಡೆದಿದ್ದಾಳಲ್ಲ, ಈ ಐಶ್ವರ್ಯ ಎಲ್ಲಿಂದ ಬಂತು ಗೊತ್ತಾ? ಅದು ಹೋದ ಜನ್ಮದಲ್ಲಿ ಒಂದು ಘಟನೆ ಆಗಿತ್ತು ಅಂತ. ಸರಿ, ಇವಳೇನೋ ಭವಿಷ್ಯ ಹೇಳೋಳು ಅಂತ ಗೊತ್ತಾಯಿತು. ಸರಿ, ಭವಿಷ್ಯ ಹೇಳು ಅಂತ ಶುರು ಮಾಡಿದ್ಲು. ಭವಿಷ್ಯದಲ್ಲಿ, ಇಲ್ಲ, ಹಿಂದೆ ರಾಜನಿದ್ನಲ್ಲ, ಅವನೊಬ್ಬ ವೈಶ್ಯ ಆಗಿದ್ದ, ಇವಳಿಗೆ ಬಹಳ ಕಷ್ಟ ಇತ್ತು, ಮನೆಯಲ್ಲಿ ತುಂಬ ಬಡತನದಲ್ಲಿ ಗಂಡ ಹೆಂಡತಿಗೆ ತುಂಬ ಜಗಳ ಆಗೋಯ್ತು, ಹಾಗೆ ಹೇಗೆ ಅಂತೆಲ್ಲ ವರ್ಣನೆ ಮಾಡ್ತಾ ಬಂದ್ಲು. ಸರಿ, ಅವಳು ಕೇಳೋ ತನಕ ಕೇಳಿದ್ಲು. ಕೊನೆಗೇನಾಯಿತು? ಆಗ ಹಿಂದಿನ ಜನ್ಮದಲ್ಲಿ ಇದೇ ರಾಣಿ ಆವಾಗ ಬಡತನದಲ್ಲಿ ಇದ್ಲಲ್ಲ, ಸೀದಾ ಕಾಡಿಗೆ ಹೋಗ್ಬಿಟ್ಟು ತಲೆ ಕೆಡಿಸ್ಕೊಂಡು ಕಾಡಿಗೆ ಹೋಗಿ ಅಲದಾಡ್ತಾ ಇದ್ಲು. ಒಂದು ಸಲ ಧಡಾರ್ ಅಂತ ಕೆಳಗೆ ಬಿದ್ದ ಕೂಡಲೇ ಎಚ್ಚರ ಆಗಿದಾಗ ನಾನೇ ಅವಳಿಗೆ ಕಂಡಿತ್ತು. ನಾನು ಹೇಳಿದೆ, ನೋಡು, ಮಾರ್ಗಶಿರ ಮಾಸ ಬಂದಾಗ ಲಕ್ಷ್ಮೀ ವ್ರತ ಆಚರಣೆ ಮಾಡು, ಕರೆಕ್ಟಾಗಿ ಮಾರ್ಗಶಿರ ಮಾಸದಲ್ಲಿ ಇದೆಯಾ ನೀನು ಈ ಕಾಡಿನಲ್ಲಿ, ಏಕಾಂತದಲ್ಲಿ ಲಕ್ಷ್ಮೀ ಆರಾಧನೆ ಮಾಡು ಅಂತ ಹೇಳಿದೆ. ಅದರ ಪ್ರಕಾರ ಅವಳು ಮಾಡಿದ್ಲು. ಆ ಜನ್ಮದಲ್ಲಿ ವಿಶೇಷ ಸಂಪತ್ತು ಸಿಕ್ತು, ಗಂಡ ಹೆಂಡತಿಗೆ ಜಗಳ ಹೋಯಿತು, ಮುಂದಿನ ಜನ್ಮದಲ್ಲಿ ರಾಣಿಯಾಗಿ ಕಾಣ್ತಾ ಇದ್ದಾಳೆ ಅಂತ. ಆವಾಗ ಅರ್ಥ ಆಯಿತು, ಇವಳು ಯಾರೂ ಬೇರೆ ಅಲ್ಲ, ಇವಳು ಲಕ್ಷ್ಮೀ ದೇವಿನೇ ಇರಬೇಕು ಅಂತ.
ಸರಿ, ಬಹಳ ಶ್ರದ್ಧೆಯಿಂದ ಅವಳು ನಮಸ್ಕಾರ ಮಾಡಿದ ದಾಸಿ, ಒಂದು ನಿಮಿಷ ತಡೀರಿ, ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ನನ್ನ ರಾಣಿಗೆ ವಿಷಯವನ್ನು ತಿಳಿಸ್ತೀನಿ, ಅವಳನ್ನೇ ಕರ್ಕೊಂಬರ್ತೀನಿ, ನೀವು ಬರೋದು ಬೇಡ, ಅವಳೇ ಬರ್ತಾಳೆ. ಸರಿ, ಸೀದಾ ದಾಸಿ ರಾಣಿ ಹತ್ರ ಓಡೋಗ್ತಾಳೆ. ಓಡೋಗಿ ಹೀಗೆಲ್ಲ ಆಗಿದೆ ವಿಷಯ, ದಯವಿಟ್ಟು ನೀವು ಬರಬೇಕು ಅಂತ. ಅವಳು ಈಗ ಐಶ್ವರ್ಯದಿಂದ ಮದ ಜಾಸ್ತಿ ಆಗಿಬಿಟ್ಟಿದೆ. ದುಡ್ಡು ಇಲ್ಲದೆ ಇದ್ದಾಗ ಜನ ಒಂಥರ ಇರ್ತಾರೆ, ದುಡ್ಡು ಬಂದಾಗ ಜನ ಇನ್ನೊಂದು ಥರ ಆಗ್ತಾರೆ. ಅದಕ್ಕೆ ದೃಷ್ಟಾಂತ ಈ ರಾಣಿ. ಎಲ್ಲ ವೈಭವ ಸಿಕ್ಕಾಗಿದೆ, ಇನ್ಯಾಗ ಲಕ್ಷ್ಮೀದೇವಿ ಆರಾಮಾಗಿದ್ದಾಳೆ. ಹೋಗೆಲ್ಲ ಸುಳ್ಳು ಸುಳ್ಳು ಕಥೆಯನ್ನು ಹೇಳ್ತಾಳೆ, ನಾನು ಬರೋದಿಲ್ಲ ಅಂತ. ಆ ಸಿಟ್ಟಿಗೆ ಲಕ್ಷ್ಮೀದೇವಿ, ನಾನು ಮನೆ ಬಾಗಿಲನ್ನು ತೆಗೆದುಕೊಂಡು ಬಂದಿದ್ದೀನಿ, ಅರಮನೆ ತನಕ ಬಂದಿದ್ದೀನಿ, ಈ ರಾಜ್ಯದ ಒಳಗಡೆ ಪ್ರವೇಶ ಮಾಡಿದ್ದೀನಿ, ಇಷ್ಟಾದರೂ ಕೂಡ ಇವಳು ನನಗೆ ಧಿಕ್ಕರಿಸಿದ್ದು ಅಂತ ವಾಪಸ್ ಹೊರಡ್ತಾಳೆ. ಹೊರಟಿದ್ದೇ ಕ್ಷಣ ಶುರುವಾಯಿತು ರಾಜನಿಗೆ ಏನೋ ಒಂಥರ ಆರೋಗ್ಯದಲ್ಲಿ ಸಮಸ್ಯೆ, ಒಂದೊಂದೇ ಶುರುವಾಯಿತು, ತುಂಬ ಕಷ್ಟಪಟ್ಟು. ಆದರೆ ಈ ರಾಜನಿಗೆ ಒಬ್ಬಳು ಮಗಳಿರ್ತಾಳೆ. ಆ ಮಗಳೇನು ಮಾಡ್ತಾಳೆ ಗೊತ್ತಾಗತ್ತೆ, ದಾಸಿಯ ಮುಖಾಂತರ ಅವಳಿಗೆ ವಿಷಯ. ಸೀದಾ ಬಂದು ಇವಳಿಗೆ ನಮಸ್ಕಾರ ಮಾಡಿ, ಕ್ಷಮೆ ಇರಲಿ, ಏನೋ ನಮ್ಮ ತಂದೆ ತಾಯಿ ತಪ್ಪು ಮಾಡಿದ್ದಾರೆ, ಅದಕ್ಕೆ ನಮಗೆ ಯಾಕೆ ಶಿಕ್ಷೆ ಹಾಗೆ ಅಂತ. ಆಯಿತು, ನಿನಗೆ ಅನುಗ್ರಹ ಮಾಡ್ತೀನಿ ಅಂಥೇಳಿ ಲಕ್ಷ್ಮಿಯ ಕಟಾಕ್ಷ ಬಿದ್ದು ಕೂಡಲೇ ಅವಳಿಗೆ ವಿವಾಹ ನಿಶ್ಚಯ ಆಗುತ್ತೆ. ನಂತರ ವಿವಾಹ ಆಗುತ್ತೆ, ಆರಾಮಾಗಿ ಇರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ತಂದೆ ತಾಯಿ ಕಷ್ಟ, ಮಗಳು ಮಾತ್ರ ಚೆನ್ನಾಗಿದ್ದಾಳೆ. ರಾಣಿ ರಾಜ ಇಬ್ಬರು ಏನಂತಾರೆ, ಏನಿಲ್ಲ, ವಿಚಾರ ಮಾಡಿ ಹೋಗಿ ಅಳಿಯನ ಹತ್ರ ಹೋಗಿ ಕೇಳ್ಕೊಳ್ಳೋಣ ಅಂತ ಇದು ರಾಣಿ ತಿಳಿಸ್ತಾಳೆ. ಸರಿ, ರಾಜ ಸೀದಾ ಬರ್ತಾನೆ ಮಗಳ ಮನೆಗೆ. ಬಂದು ಕೇಳ್ತಾನೆ, ನಾವು ಬಹಳ ಕಷ್ಟದಲ್ಲಿದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲ ನಮ್ಮ ರಾಜ್ಯ ಹೊರಟೋಗಿದೆ, ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತ. ಹೌದಾ, ಯೋಚನೆ ಮಾಡಬೇಡಿ, ನಾನು ಅದಕ್ಕೆ ತಕ್ಕ ಉಪಾಯವನ್ನು ಮಾಡ್ತೀನಿ ಅಂಥೇಳಿ ಒಂದು ದೊಡ್ಡ ತಂಬಿಗೆ ಕಲಶ, ಆ ಕಲಶದಲ್ಲಿ ಎಲ್ಲ ತುಂಬಿಸಿ ಕೊಡ್ತಾಳೆ. ತುಂಬ ಸಂತೋಷ ಆಗಿಬಿಡುತ್ತೆ. ಇದ್ರ ಹಿನ್ನೆಲೆಯಲ್ಲಿ ರಾಜ ನೇರವಾಗಿ ಬರಲಿಕ್ಕೆ ಇಷ್ಟಪಡಲ್ಲ ಮಗಳ ಮನೆಗೆ, ಯಾಕೆ ಬಂದು ಅಳಿಯನ ಹತ್ರ ಕೇಳಬೇಕಲ್ಲ ಇದೇನಿದು ಅಂತ. ಒಂದು ನದಿ ತೀರದಲ್ಲಿ ಕೂತಿರ್ತಾನೆ. ಕೂತಿದ್ದಾಗ ಅಲ್ಲಿ ಒಬ್ಬಳು ದಾಸಿ ಬಂದಿರ್ತಾಳೆ. ಯಾರು, ಈ ಮಗಳ ರಾಜಧಾನಿ ಏನಿದೆ ಅಲ್ಲಿದ್ದ ಒಬ್ಬಳು ದಾಸಿ ಬಂದು, ತಾನು ಯಾರು ನೀವು ಅಂತ ಕೇಳಿದಾಗ, ಇಲ್ಲ ಈ ರಾಜ ಏನಿದ್ದಾರೆ ನನ್ನ ಅಳಿಯ, ಅಯ್ಯೋ ಬನ್ನಿ ಬನ್ನಿ ಅಂಥೇಳಿ ಕರ್ಕೊಂಡು ಬರ್ತಾಳೆ. ಈ ಥರ ಒಂದು ಘಟನೆ ಸಣ್ಣದಾಗ ಆಗಿರತ್ತೆ ಮುಂಚೆ. ಇಷ್ಟಾಗಿ ಮುಂದೆ ಏನಾಯಿತು, ಮುಂದಾಗಿದ್ದಿಷ್ಟೇ, ಅವಳು ಕೊಡ್ತಾಳಲ್ಲ ಕಲಶ, ತುಂಬ ತುಂಬಿಸಿ ತಗೊಂಡು ವಾಪಸ್ ಮನೆಗೆ ಹೋಗ್ತಾನೆ. ವಾಪಸ್ ಮನೆಗೆ ಹೋಗಿ ತುಂಬ ಖುಷಿಯಿಂದ ಅದನ್ನು ಬಿಚ್ಚುತ್ತಾರೆ, ನೋಡ್ತಾರೆ ಏನಿದೆ ಆ ಕಲಶದಲ್ಲಿ ಅಂತ. ನೋಡಿದರೆ ಇದ್ದಲು ತುಂಬಿರತ್ತಂತೆ. ಅಯ್ಯಯ್ಯೋ, ನನ್ನ ಮಗಳು ಕೊನೆ ಕಳಿಸಿದ್ದೇನು ಸಂಪತ್ತನ್ನಲ್ಲ, ಇದ್ದಲು, ಅದನ್ನು ತೊಗೊಂಡು ನಾವೇನು ಮಾಡಬೇಕು, ಬಹಳ ಬೇಸರ ಆಗ್ಬಿಡ್ತಂತೆ. ಛೇ ಹೀಗಾಗಬಾರ್ದಿತ್ತು ಅಂತ. ಯಾರ ಕೋಪ ಬಂತು, ತಾಯಿ ಕೋಪ ಬಂತಂತೆ. ಮಾಡೋದೆಲ್ಲ ಮಾಡಿದ್ದು ನನ್ನ ಮಗಳು, ತಂದೆಗೆ ಅವಮಾನ ಮಾಡಿ ಕಳಿಸಿದಾಳೆ, ಸಿಟ್ಟು ಬಂತು. ಸೀದಾ ಓಡ್ ಬರ್ತಾಳೆ ಮಗಳ ಮನೆಗೆ. ಬಂದಾಗ, ಯಾಕೆ ಬೇಜಾರು ಮಾಡ್ಕೊಳ್ತೀಯ, ಬಾ ಇಲ್ಲಿ ಅಂತ ಮಾರ್ಗಶಿರ ಮಾಸದ ಈ ಲಕ್ಷ್ಮೀ ವ್ರತದ ಆಚರಣೆಯಲ್ಲಿ ಇರ್ತಾರೆ. ಆಗ ಗುರುವಾರದೊಂದು ವಿಶೇಷವಾಗಿ ಆರಾಧನೆ ಮಾಡ್ತಾಳೆ. ಇವಳಿಗೆ ಇಷ್ಟ ಇರಲಿಲ್ಲ, ಆದರೂ ಬಲವಂತವಾಗಿ ಕೂಡಿಸಾದರೂ ಲಕ್ಷ್ಮೀ ಆರಾಧನೆ ಮಾಡುವಂಥ ಮಗಳೇ ತಾಯಿಯ ಕೈಲಿ ಮಾಡಿಸ್ತಾಳೆ. ಈ ಥರ 1 ಆಯಿತು 2 ಆಯಿತು 3 ಆಯಿತು, 4ನೇ ಗುರುವಾರಕ್ಕೆ ಓಡೋಗ್ಬಿಡ್ತೀನಿ ಅಂತ ಇರ್ತಾಳೆ. ಆದರೂ ಕೂಡಿಸಿ ಮಾಡಿಸ್ತಾಳೆ. ಇಷ್ಟು ಮಾಡಿಸಿ ವಾಪಸ್ ಹೋಗ್ತಾಳಲ್ಲ, ಹೋಗಿ ಅದೇ ಕಲಶ ನೋಡ್ತಾರೆ, ಇದ್ರಲ್ಲ ಅಲ್ಲಿ ಸಂಪತ್ತು ಲಕ್ಷ್ಮಿ ತುಂಬಿರ್ತಾಳೆ. ಅಂದರೆ ಮಾರ್ಗಶಿರ ಮಾಸದ ಈ ಗುರುವಾರಗಳಂದು ವಿಶೇಷವಾಗಿ ಯಾಕೆ ಆರಾಧನೆ ಮಾಡಬೇಕು ಅಂದರೆ, ಈ ಪೌರಾಣಿಕ ಘಟನೆಯಲ್ಲಿ ಮಾರ್ಗಶಿರ ಮಾಸ ಗುರುವಾರದಂದು ಅವಳು ಆಚರಣೆ ಮಾಡಿ ಆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡಿತಾಳೆ. ಈ ನಿಟ್ಟಿನಲ್ಲಿ ಅಂದಿನಿಂದ ಇಲ್ಲಿಯವರೆಗೂ ಗುರುವಾರದಂದು ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆ ನಡೆದಿದೆ. ಅಷ್ಟೇ ಅಲ್ಲ, ಕುಂತಿದೇವಿಯು ಕೂಡ ಕೃಷ್ಣನ ಬಳಿ ಕೇಳಿದಾಗ ಕೃಷ್ಣ ಹೇಳಿದ್ದು ಇದೇ ಉಪದೇಶವನ್ನು, ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ವಿಶೇಷವಾಗಿ ಆರಾಧನೆ ಮಾಡುವಂಥ. ಆ ನಿಟ್ಟಿನಲ್ಲಿ ಈ ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ಲಕ್ಷ್ಮೀ ಆರಾಧನೆ ಹೇಗೆ ಮಾಡಬೇಕು ಅನ್ನೋ ವಿಷಯ ನಮಗೆ ಅನುಚಿತ, ಅದು ನಮಗೆ ಗೊತ್ತೇ ಇರುತ್ತೆ. ಆದರೆ ಯಾಕೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ಶೋಭಾನೆ, ಅನೇಕ ಲಕ್ಷ್ಮಿಯ ಪದ್ಯಗಳಿವೆ. ಅಷ್ಟೇ ಅಲ್ಲ, ಕೆಲವರು ಕಲಶದಲ್ಲಿ ಲಕ್ಷ್ಮಿಯ ಆರಾಧನೆ ಅಂತ ಮಾಡ್ತಾರೆ, ಕುಂಕುಮಾರ್ಚನೆ ಬಹಳ ವಿಶೇಷ. ಹೀಗೆ ಇವೆಲ್ಲವನ್ನು ಮಾಡಿ ಲಕ್ಷ್ಮಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.